ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ದಿನ ನಾವು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಚಾಪ್ಟರ್ನ 3ನೇ ಪ್ರಾಬ್ಲಮ್ ಬಗ್ಗೆ ಸೊಲ್ಯೂಷನ್ನ ತೆಗೆದುಕೊಳ್ಳೋಣ. ಫಾಲೋವಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸೆಪ್ಷನ್ ಪೇಮೆಂಟ್ ಅಕೌಂಟ್ ಆಫ್ ಗೋಲ್ಡನ್ ಸ್ಪೋರ್ಟ್ಸ್ ಕ್ಲಬ್ ವಿಜಯಪುರ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2017. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟು. ಲಯಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ಸ್, ಕ್ಯಾಪಿಟಲ್ ಫಂಡ್ ಕೊಟ್ಟಿದ್ದಾರೆ. ಅಸೆಟ್ ಸೈಡ್ ಕ್ಯಾಶ್ ಇನ್ ಹ್ಯಾಂಡ್, ಸ್ಪೋರ್ಟ್ಸ್ ಮಟೀರಿಯಲ್ಸ್, ಫರ್ನಿಚರ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ರಿಸೆಪ್ಷನ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2018. ರಿಸಿಪ್ಟ್ ಸೈಡ್ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಸಬ್ಸ್ಕ್ರಿಪ್ಷನ್ಸ್, ಎಂಟ್ರೆನ್ಸ್ ಫೀಸ್, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಸ್ಪೋರ್ಟ್ಸ್ ಫೀಸ್. ಪೇಮೆಂಟ್ ಸೈಡ್ ಸ್ಯಾಲರಿ, ಸ್ಪೋರ್ಟ್ಸ್ ಮಟೀರಿಯಲ್ಸ್ in bracket 1st October 2017. Investments, postage, electricity charges, upkeep of grounds, balance carried on. Adjustments ಕೊಟ್ಟಿದ್ದಾರೆ. A. Outstanding subscription for 2018 rupees 1000. B. Outstanding salary as on 31st March 2018 5000. C. Half of the entrance fees are to be capitalized. D. Depreciate sports materials at 20% per annum. Prepare income and expenditure account for the year ending 31st March 2018 and second balance sheet as on that date. ವಿದ್ಯಾರ್ಥಿಗಳೇ, ಇದಿಷ್ಟು ಇನ್ಫಾರ್ಮೇಷನನ್ನು ಕೊಟ್ಟು ನಮಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟನ್ನು ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫಾರ್ಮ್ಯಾಟನ್ನು ಹಾಕಿದೆ. ಮೊದಲು ಗೋಲ್ಡನ್ ಸ್ಪೋರ್ಟ್ಸ್ ಕ್ಲಬ್ ವಿಜಯಪುರ, ನಂತರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2018. ಡೆಬಿಟ್ ಸೈಡ್ ಎಕ್ಸ್ಪೆಂಡಿಚರ್, ಕ್ರೆಡಿಟ್ ಸೈಡ್ ಇನ್ಕಮ್ಸ್. ಅದೇ ರೀತಿ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2018. ಲೆಫ್ಟ್ ಹ್ಯಾಂಡ್ ಸೈಡ್ ಇರತಕ್ಕಂಥದ್ದು ಲಯಬಿಲಿಟೀಸ್, ರೈಟ್ ಹ್ಯಾಂಡ್ ಸೈಡ್ ಇರತಕ್ಕಂಥದ್ದು ಅಸೆಟ್ಸ್. ಈ ರೀತಿ ಫಾರ್ಮ್ಯಾಟನ್ನು ಹಾಕಿಕೊಳ್ಳಿ. ಈಗ ಮೊದಲನೇದಾಗಿ ರಿಸೆಪ್ಷನ್ ಪೇಮೆಂಟ್ಸ್ ಅಕೌಂಟ್ ಡೆಬಿಟ್ ಸೈಡ್ ರಿಸಿಪ್ಟ್ ಸೈಡಿಂದ ಪ್ರಾರಂಭಿಸೋಣ. ವಿದ್ಯಾರ್ಥಿಗಳೇ, ನೆನಪಿನಲ್ಲಿ ಇಟ್ಟುಕೊಳ್ಳಿ, ರಿಸಿಪ್ಟ್ ಸೈಡ್ ಇರತಕ್ಕಂಥ ಐಟಮ್ಸ್ಗಳನ್ನು ಇಲ್ಲಿ ರೆವೆನ್ಯೂ ರಿಸಿಪ್ಟ್ಸ್ ಐಟಮ್ಸ್ಗಳಿರುತ್ತೆ, ಕ್ಯಾಪಿಟಲ್ ರಿಸಿಪ್ಟ್ಸ್ ಐಟಮ್ಸ್ಗಳಿರುತ್ತೆ. ರೆವೆನ್ಯೂ ರಿಸಿಪ್ಟ್ಸನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇನ್ಕಮ್ ಸೈಡ್ ಎಂಟ್ರಿ ಮಾಡಿದರೆ, ಕ್ಯಾಪಿಟಲ್ ರಿಸಿಪ್ಟ್ಸನ್ನು ಲಯಬಿಲಿಟಿ ಸೈಡ್ ನಾವು ಎಂಟ್ರಿ ಮಾಡುತ್ತೇವೆ. ಅದೇ ರೀತಿ ಪೇಮೆಂಟ್ಗೆ ಸಂಬಂಧಿಸಿದಂತೆ ಇಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎರಡೂ ಐಟಮ್ಸ್ಗಳಿರುತ್ತೆ. ಇಲ್ಲಿರುವಂತಹ ರೆವೆನ್ಯೂ ಎಕ್ಸ್ಪೆಂಡಿಚರ್ಗಳನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಸೈಡ್ ಎಂಟ್ರಿ ಮಾಡುತ್ತೇವೆ. ಅದೇ ರೀತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗಳನ್ನು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಎಂಟ್ರಿ ಮಾಡುತ್ತೇವೆ. ಮೊದಲನೇದಾಗಿ ರಿಸಿಪ್ಟ್ ಸೈಡ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇದು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ 15,500 ಅಂತ ಇದೆ. ಇಲ್ಲಿ 15,500 ಇದೆ. ಇದು ಲಾಸ್ಟ್ ಇಯರ್ಗೆ ಸಂಬಂಧಿಸಿದ್ದು, ಈ ವರ್ಷದಲ್ಲಿ ಕರೆಂಟ್ ಇಯರಲ್ಲಿ ಬರೋದಿಲ್ಲ. ಸಬ್ಸ್ಕ್ರಿಪ್ಷನ್ಸ್ 52,000. ಸಬ್ಸ್ಕ್ರಿಪ್ಷನ್ಸ್ ಇನ್ನರ್ ಕಾಲಮಲ್ಲಿ ಎಂಟ್ರಿ ಮಾಡಿ 52,000. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ, ಲಯಬಿಲಿಟಿ ಸೈಡ್ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಫ್ರೀ ಅಂದರೆ ಬಿಫೋರ್, ಮುಂಚಿತವಾಗಿಯೇ ಸಬ್ಸ್ಕ್ರಿಪ್ಷನ್ನ ರಿಸೀವ್ ಮಾಡಿದ್ದಾರೆ. ಅಂದರೆ ಈ ವರ್ಷದ ಸಬ್ಸ್ಕ್ರಿಪ್ಷನ್ನ ಹಿಂದಿನ ವರ್ಷದಲ್ಲಿ ರಿಸೀವ್ ಮಾಡಿದ್ದಾರೆ. ಹಾಗಾದರೆ ಹಿಂದಿನ ವರ್ಷದಲ್ಲಿ ರಿಸೀವ್ ಮಾಡಿದರೆ ಇದನ್ನ ವಿದ್ಯಾರ್ಥಿಗಳೇ ನಾವು ಇದನ್ನ ಆ್ಯಡ್ ಮಾಡಬೇಕು. ಲಾಸ್ಟ್ ಇಯರಲ್ಲಿ ಏನಾದರೂ ಈ ವರ್ಷದ ಅಡ್ವಾನ್ಸನ್ನು ರಿಸೀವ್ ಮಾಡಿರೋದ್ರಿಂದ ಈ ವರ್ಷದಲ್ಲಿ ನಾವೇನು ಮಾಡಬೇಕಾಗುತ್ತೆ, ಆ್ಯಡ್ ಅಂತ ಮಾಡಬೇಕಾಗುತ್ತೆ. ಆ್ಯಡ್ ಲಾಸ್ಟ್ ಇಯರ್ ಅಡ್ವಾನ್ಸ್ ರಿಸೀವ್ಡ್, ಲಾಸ್ಟ್ ಇಯರ್ ರಿಸೀವ್ಡ್. $52,000 4,000.
52,000 4,000 ಆ್ಯಡ್ ಮಾಡಿದರೆ 56,000. ನೆಕ್ಸ್ಟು ಅಡ್ಜಸ್ಟ್ಮೆಂಟಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಫಸ್ಟ್ ಎ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ 2018 1,000. ವಿದ್ಯಾರ್ಥಿಗಳೇ, ಇದು 31st March 2018 ಅಂದರೆ ಇದು ಕರೆಂಟ್ ಇಯರ್. 31st March 2018 ಇರೋದ್ರಿಂದ ಇದು ಈ ಇಯರ್ಗೆ ಸಂಬಂಧಪಟ್ಟ 2018ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದರೆ ಇದು ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ಯಾವಾಗಲೂ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 1,000. 56,000ಗೆ 1,000 ಆ್ಯಡ್ ಮಾಡಿದರೆ 57,000. ವಿದ್ಯಾರ್ಥಿಗಳೇ, ಈ 1,000 ಇದೆಯಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಇರೋದ್ರಿಂದ ನಾವು 2 ಸಾರಿ ಎಂಟ್ರಿ ಮಾಡಬೇಕಾಗುತ್ತೆ. ಒಂದು ಸಾರಿ ಈಗ ಇನ್ಕಮ್ ಸೈಡ್ ಎಂಟ್ರಿ ಮಾಡಿದ್ವಿ, ಇನ್ನೊಂದು ಸಾರಿ ಇದು ಅಸೆಟ್ ಸೈಡ್ ಬರುತ್ತೆ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ 1,000. ಈಗ ಸಬ್ಸ್ಕ್ರಿಪ್ಷನ್ ಬಗ್ಗೆ ಯಾವುದೇ ಎಂಟ್ರಿಗಳು ಇಲ್ಲ. ನೆಕ್ಸ್ಟ್ ನಾವು ಮುಂದೆ ಹೋಗೋಣ. ಎಂಟ್ರೆನ್ಸ್ ಫೀಸ್ 6,000. ಇಲ್ಲಿ ಸಿ ಅಡ್ಜಸ್ಟ್ಮೆಂಟಲ್ಲಿ ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್ ಅಂತ ಕೊಟ್ಟಿದ್ದಾರೆ. ಕ್ಯಾಪಿಟಲೈಸ್ ಮೀನ್ಸ್ ಆ್ಯಡ್ ಟು ಕ್ಯಾಪಿಟಲ್ ಫಂಡ್. ಅರ್ಧ ಎಂಟ್ರೆನ್ಸ್ ಫೀಸನ್ನು 50% ಎಂಟ್ರೆನ್ಸ್ ಫೀಸನ್ನು ನಾವು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಬೇಕು. ಹಾಗಾದರೆ ಇನ್ನು 50%ಅನ್ನು ನಾವು ರೆವೆನ್ಯೂ ರಿಸಿಪ್ಟ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಹಾಗಾದರೆ ರೆವೆನ್ಯೂ ರಿಸಿಪ್ಟನ್ನು ನಾವು ಇನ್ಕಮ್ ಸೈಡ್ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡೋದ್ರಿಂದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರೆನ್ಸ್ ಫೀಸ್ ಎಂಟ್ರೆನ್ಸ್ ಫೀಸ್ 6,000 ಇಂಟು 50%. 6,000 ಇಂಟು 50% 3,000. ಬಾಕಿ ಉಳಿದ 3,000 ಮೊತ್ತವನ್ನು ನಾವು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಲಯಬಿಲಿಟಿ ಸೈಡ್ ಸ್ಟಾರ್ಟಿಂಗಲ್ಲಿ ಕ್ಯಾಪಿಟಲ್ ಫಂಡ್ ಎಂಟ್ರಿ ಮಾಡಿ. ಕ್ಯಾಪಿಟಲ್ ಫಂಡ್ ಲಾಸ್ಟ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್ ಇದೆ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇದೆ. ಕ್ಯಾಪಿಟಲ್ ಫಂಡು 1,50,500 ಇನ್ನರ್ ಕಾಲಮಲ್ಲಿ ಎಂಟ್ರಿ ಮಾಡಿ. 1,50,500. ಈಗ ಇನ್ನು 50% ಓದಿರ್ತಕ್ಕಂಥ ಎಂಟ್ರೆನ್ಸ್ ಫೀಸನ್ನು ನಾವು ಆ್ಯಡ್ ಮಾಡೋಣ. $6,000 ಇಂಟು 50% 3,000. ಇನ್ನರ್ ಕಾಲಮಲ್ಲೇ ಟೋಟಲ್ ಮಾಡಿ 1,50,500. ಇದು ಲಾಸ್ಟ್ ಎಂಡಿ ಎಂಟ್ರೆನ್ಸ್ ಫೀಸ್ 3,000 ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟ್ ಒಂದು ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ಇದು ರೆವೆನ್ಯೂ ರಿಸಿಪ್ಟೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿ. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ 3,000. ನೆಕ್ಸ್ಟ್ ಒಂದು ಸ್ಪೋರ್ಟ್ಸ್ ಫೀಸ್. ಸ್ಪೋರ್ಟ್ಸ್ ಫೀಸು ರೆವೆನ್ಯೂ ರಿಸಿಪ್ಟ್ಸ್ ಆಗಿರೋದ್ರಿಂದ ಇನ್ನೂ ಸಹಿತ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಪೋರ್ಟ್ಸ್ ಫೀಸ್ 9,500. ವಿದ್ಯಾರ್ಥಿಗಳೇ, ಈಗ ನಾವು ರಿಸಿಪ್ಟ್ ಸೈಡ್ಗೆ ಇರ್ತಕ್ಕಂಥ ಎಲ್ಲ ಐಟಮ್ಸ್ಗಳನ್ನು ಎಂಟ್ರಿ ಮಾಡಿದ್ದೀವಿ. ನೆಕ್ಸ್ಟ್ ಈಗ ಪೇಮೆಂಟ್ ಸೈಡ್ ನೋಡೋಣ. ಪೇಮೆಂಟ್ ಸೈಡ್ ಇರ್ತಕ್ಕಂಥ ಎಂಟ್ರಿಗಳನ್ನು ನಾವು ರೆವೆನ್ಯೂ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ ಸೈಡ್ ಇರುವಂತಹ ಐಟಮ್ಗಳು ರೆವೆನ್ಯೂ ಎಕ್ಸ್ಪೆಂಡಿಚರ್ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಐಟಮ್ಸ್ಗಳಿರುತ್ತವೆ. ಇವುಗಳನ್ನು ರೆವೆನ್ಯೂ ಎಕ್ಸ್ಪೆಂಡಿಚರನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಿದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಅಸೆಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ. ಹಾಗಾದರೆ ಮೊದಲನೇದಾಗಿ ಪೇಮೆಂಟ್ ಸೈಡಲ್ಲಿ ಸ್ಯಾಲ್ರಿ 25,000
ಇದು ರೆವೆನ್ಯೂ ಎಕ್ಸ್ಪೆಂಡಿಚರ್. ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಯಾಲ್ರಿ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದೆ ಇಲ್ಲಿ 7,000 ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಆ್ಯಸ್ ಆನ್ 31st March 2018 ಇದೆ. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದೆ, ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗು ಇದೆ. ಹಾಗಾದರೆ ವಿದ್ಯಾರ್ಥಿಗಳು ಸ್ಯಾಲ್ರಿ 25,000 ಇನ್ನರ್ ಕಾಲಮಲ್ಲಿ ಎಂಟ್ರಿ ಮಾಡಿಕೊಳ್ಳಿ. 25,000 ಲಾಸ್ಟ್ ಇಯರ್ ಅಡ್ವಾನ್ಸನ್ನು, ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ನಾವು ಲೆಸ್ ಮಾಡಬೇಕಾಗುತ್ತೆ ಮತ್ತು ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಲೆಸ್ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್. ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ 7,000. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ 7,000. 25,000ಅಲ್ಲಿ 7,000 ಲೆಸ್ ಮಾಡಿದರೆ 18,000 ಆಗುತ್ತೆ. ಈಗ ಅಡ್ಜಸ್ಟ್ಮೆಂಟಲ್ಲಿ ಬಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಆ್ಯಸ್ ಆನ್ 31st March 2018 5,000. ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇರೋದರಿಂದ ನಾವು ಇದನ್ನ ಆ್ಯಡ್ ಮಾಡಬೇಕಾಗುತ್ತೆ. $5,000. 18,000ಗೆ 5,000 ಆ್ಯಡ್ ಮಾಡಿದರೆ 23,000 ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ಇದು ಅಡ್ಜಸ್ಟ್ಮೆಂಟಲ್ಲಿ ಇರೋದ್ರಿಂದ ಇದನ್ನ ಇನ್ನೊಂದು ಸಾರಿ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾದರೆ ಎಕ್ಸ್ಪೆಂಡಿಚರ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ನಾವು ಲಯಬಿಲಿಟಿ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಲಯಬಿಲಿಟಿ ಸೈಡ್ ಕೆಳಗಡೆ ಒಂದು 4-5 ಲೈನ್ಗಳನ್ನು ಬಿಟ್ಟು ಎಂಟ್ರಿ ಮಾಡಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ $5,000 ಅಡ್ಜಸ್ಟ್ಮೆಂಟಲ್ಲಿ ಇರ್ತಕ್ಕಂಥ ಮೊತ್ತವನ್ನು ಮಾತ್ರ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಒನ್ ಬೈ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಇದೆ. ಸ್ಪೋರ್ಟ್ಸ್ ಮಟೀರಿಯಲ್ಸ್ ವಿದ್ಯಾರ್ಥಿಗಳೇ ಇದು ಅಸೆಟ್ಸ್ ಸೈಡ್ ಸ್ಪೋರ್ಟ್ಸ್ ಮಟೀರಿಯಲ್ಸ್. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇದೆ 35,000 ಇದೆ. ಹಾಗಾದರೆ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಇನ್ನರ್ ಕಾಲಮಲ್ಲಿ ಎಂಟ್ರಿ ಮಾಡಿ 35,000. ಈ ವರ್ಷ ಪರ್ಚೇಸ್ ಮಾಡಿದ್ದಾರೆ 1st October 2017ಗೆ 18,000. ಇದನ್ನ ಆ್ಯಡ್ ಮಾಡಿ. ಆ್ಯಡ್ ಅಡಿಷನ್ಸ್ ಅಂತಾದರೂ ಎಂಟ್ರಿ ಮಾಡಿ ಅಥವಾ ಪರ್ಚೇಸ್ ಆದರೂ ಎಂಟ್ರಿ ಮಾಡಬಹುದು. ಅಡಿಷನ್ಸ್ 18,000 ಆ್ಯಡ್ ಮಾಡಿದರೆ 35,000 ಮತ್ತು 18,000 ಆ್ಯಡ್ ಮಾಡಿದರೆ 53,000 ಕೆಳಗಡೆ ಎಂಟ್ರಿ ಮಾಡಿ. 53,000 ಅಡ್ಜಸ್ಟ್ಮೆಂಟ್ ಇದೆ ವಿದ್ಯಾರ್ಥಿಗಳೇ. ಸ್ಪೋರ್ಟ್ಸ್ ಮಟೀರಿಯಲ್ಸ್ಗೆ ಡಿ ನೋಡಿ, ಡೆಪ್ರಿಷಿಯೇಟ್ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಆಟ್ 20% per annum. ಪ್ರತಿ ವರ್ಷ 20% ನಾವು ಸ್ಪೋರ್ಟ್ಸ್ ಮಟೀರಿಯಲ್ಸ್ಗೆ ಡೆಪ್ರಿಷಿಯೇಷನ್ ಚಾರ್ಜ್ ಮಾಡ್ಬೇಕಂತ ಹೇಳಿದರೆ, ಹಾಗಾದರೆ ಲೆಸ್ ಡೆಪ್ರಿಷಿಯೇಷನ್. ಇನ್ನೊಂದು ಗಮನದಲ್ಲಿ ಇಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ, ಈ ಅಡಿಷನ್ಸ್ಗೆ ಡೇಟನ್ನು ಕೊಟ್ಟಿದ್ದಾರೆ 1st October 2017ನಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಗಮನದಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಸ್ಪೋರ್ಟ್ಸ್ ಮತ್ತು ಓಪನಿಂಗ್ ಬ್ಯಾಲೆನ್ಸ್ 35,000 ಇದೆಯಲ್ಲ, ಇದಕ್ಕೆ 20% 1 year ನಾವು 20% ಡೆಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕಾಗುತ್ತೆ. ಇನ್ನು ಅಡಿಷನ್ಸ್ ಇದೆಯಲ್ಲ 18,000 1st October ನಾವು ಡೆಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕಾಗುತ್ತೆ 31st March 2018ವರೆಗೂ. ಹಾಗಾದರೆ ಇಲ್ಲಿ ಎರಡು ರೀತಿ ನಾವು ಡೆಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ 1 year 35,000 ಇಂಟು 20% ಈಸ್ ಈಕ್ವಲ್ ಟು 35,000ಗೆ 20% ಅಂದರೆ 7,000. ನೆಕ್ಸ್ಟ್ 18,000 ಇಂಟು 20% ಇಂಟು ಅಕ್ಟೋಬರಿಂದ
31 ಮಾರ್ಚ್ 2018ವರೆಗೂ, ಅಕ್ಟೋಬರಿಂದ ಕನ್ಸಿಡರ್ ಮಾಡಿರಿ. ಅಕ್ಟೋಬರ್, ನವಂಬರ್, ಡಿಸೆಂಬರ್ 3 ತಿಂಗಳ, ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಿದೆ. ಟೋಟಲ್ 6 ಮಂತ್ಸ್ ಆಗುತ್ತೆ. ಹಾಗಾದರೆ 6 ಮಂತ್ಸ್ ನಾವು ಡೆಪ್ರಿಷಿಯೇಷನ್ ಚಾರ್ಜ್ ಮಾಡುತ್ತೆ 6/12 ಈಸ್ ಈಕ್ವಲ್ ಟು ಕ್ಯಾಲ್ಕುಲೇಷನ್ ಮಾಡಿದರೆ 1800 ಆಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ 7000 ಪ್ಲಸ್ 1800 ಎರಡನ್ನು ನಾವು ಕೂಡಿಸಿದಾಗ 8800 ಆಗುತ್ತೆ. 8800 53,000 8800 ಲೆಸ್ ಮಾಡಿದರೆ 53,000 ಮೈನಸ್ 8,800 ಲೆಸ್ ಮಾಡಿದರೆ ಬರ್ತಕ್ಕಂಥದ್ದು 44,200. ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಿ 44,200. ಈಗ ಈ 8,800 ಡೆಪ್ರಿಷಿಯೇಷನ್ ಅಡ್ಜಸ್ಟ್ಮೆಂಟಲ್ಲಿ ಇರೋದ್ರಿಂದ ಇದನ್ನು ಇನ್ನೊಂದು ಸಾರಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಎಕ್ಸ್ಪೆಂಡಿಚರ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಡೆಪ್ರಿಷಿಯೇಷನ್ ಆನ್ ಸ್ಪೋರ್ಟ್ಸ್ ಮಟೀರಿಯಲ್. ಡೆಪ್ರಿಷಿಯೇಷನ್ ಆನ್ ಸ್ಪೋರ್ಟ್ಸ್ ಮಟೀರಿಯಲ್ಸ್ 8,800. ನೆಕ್ಸ್ಟ್ ಒಂದು ನೋಡಿ ವಿದ್ಯಾರ್ಥಿಗಳೇ, ಸ್ಪೋರ್ಟ್ಸ್ ಮಟೀರಿಯಲ್ಸ್ ಆಯಿತು. ಇನ್ವೆಸ್ಟ್ಮೆಂಟ್ಸ್ 15,000 ಕೊಟ್ಟಿದ್ದಾರೆ ಪೇಮೆಂಟ್ ಸೈಡು. ಇನ್ವೆಸ್ಟ್ಮೆಂಟ್ಸ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಅಸೆಟ್ಸ್ಗೆ ಸಂಬಂಧಪಟ್ಟಿದೆ. ಹಾಗಾದರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ ಯಾವುದು ಇನ್ವೆಸ್ಟ್ಮೆಂಟ್ ಇಲ್ಲ. ಈ ವರ್ಷ ಇದನ್ನ ಇನ್ವೆಸ್ಟ್ಮೆಂಟನ್ನು ಪರ್ಚೇಸ್ ಮಾಡಿದ್ದಾರೆ. ಅಸೆಟ್ ಸೈಡಲ್ಲಿ ಇನ್ವೆಸ್ಟ್ಮೆಂಟ್ಸ್ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಿ 15,000. ಪೋಸ್ಟೇಜ್ ಎಕ್ಸ್ಪೆನ್ಸಿಸ್ ಇದು ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾದರೆ ಎಕ್ಸ್ಪೆಂಡಿಚರ್ ಸೈಡು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡು ಪೋಸ್ಟೇಜ್ 400 ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಇಲ್ಲ. ಎಲೆಕ್ಟ್ರಿಸಿಟಿ ಚಾರ್ಜಸ್ ಇದು ಸಹಿತ ಎಕ್ಸ್ಪೆಂಡಿಚರೇ. ಹಾಗಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಎಲೆಕ್ಟ್ರಿಸಿಟಿ ಚಾರ್ಜಸ್ 1,600 ಔಟರ್ ಕಾಲಮಲ್ಲೇ ಎಂಟ್ರಿ ಮಾಡಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಇಲ್ಲ. ಅಪ್ ಕೀಪ್ ಆಫ್ ಗ್ರೌಂಡ್ಸ್ ಇದು ಎಕ್ಸ್ಪೆನ್ಸಿಸ್ಸೇ. ಗ್ರೌಂಡಿಂಗ್ ಮಾಡಿರ್ತಕ್ಕಂಥ ಎಕ್ಸ್ಪೆನ್ಸಸ್ಸು ಇದನ್ನು ಸಹಿತ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಅಪ್ ಕೀಪ್ ಆಫ್ ಗ್ರೌಂಡ್ಸ್ 6,500. ಬ್ಯಾಲೆನ್ಸ್ ಕ್ಯಾರಿ ಡೌನ್ ವಿದ್ಯಾರ್ಥಿಗಳಿಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದರೆ ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್. ನಮ್ಮ ಬ್ಯಾಲೆನ್ಸ್ ಶೀಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರೋದ್ರಿಂದ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಎಂಟ್ರಿ ಮಾಡಿ. ಕ್ಯಾಶ್ ಇನ್ ಹ್ಯಾಂಡ್ 19,500 ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ವಿದ್ಯಾರ್ಥಿಗಳೇ ರಿಸಿಪ್ಟ್ ಪೇಮೆಂಟ್ಸ್ ಅಕೌಂಟಲ್ಲಿ ರಿಸಿಪ್ಟ್ ಸೈಡ್ ಮತ್ತು ಪೇಮೆಂಟ್ ಸೈಡ್ ಇರತಕ್ಕಂಥ ಎಲ್ಲ ಎಂಟ್ರಿಗಳನ್ನು ಮಾಡಿದ್ದೀವಿ. ಈಗ ಬ್ಯಾಲೆನ್ಸ್ ಶೀಟಲ್ಲಿ ಯಾವುದಾದ್ರೂ ಐಟಮ್ಸ್ ಉಳಿದಿದೆಯಾ ನೋಡೋಣ. ಲಯಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಆಗಿದೆ, ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಆಗಿದೆ, ಕ್ಯಾಪಿಟಲ್ ಫಂಡ್ ಎಂಟ್ರಿ ಮಾಡಿದ್ದೀವಿ. ಅಸೆಟ್ ಸೈಡ್ ನೋಡಿ ಕ್ಯಾಶ್ ಇನ್ ಹ್ಯಾಂಡ್ ಎಂಟ್ರಿ ಬರೋದಿಲ್ಲ. ಸ್ಪೋರ್ಟ್ಸ್ ಮಟೀರಿಯಲ್ ಎಂಟ್ರಿ ಮಾಡಿದ್ವಿ. ಫರ್ನಿಚರ್ ಓದಿದೆ ಅಸೆಟ್ ಫರ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿದೆ. ಹಾಗಾಗಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಸ್ ಇಟ್ ಈಸ್ ಎಂಟ್ರಿ ಮಾಡಿ. ಫರ್ನಿಚರ್ 21,000. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಇದು ಅಸೆಟ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡಿ. ಸೇಮ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ 90,000 ಇದೆ. 90,000 ವಿದ್ಯಾರ್ಥಿಗಳೇ ಬ್ಯಾಲೆನ್ಸ್ ಶೀಟಲ್ಲಿ ಇರ್ತಕ್ಕಂಥ ಎಲ್ಲ ಎಂಟ್ರಿಗಳನ್ನು ಮಾಡಿದ್ವಿ. ನೆಕ್ಸ್ಟು ಈಗ ಅಡ್ಜಸ್ಟ್ಮೆಂಟಲ್ಲಿ ಎ ಆಗಿದೆ, ಅಡ್ಜಸ್ಟ್ಮೆಂಟು ಬಿ ಸಿ ಡಿ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ನಾವು ಎಂಟ್ರಿ ಮಾಡಿದ್ವಿ. ಹಾಗಾದರೆ ಮೊದಲನೇದಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಯಾವ ಸೈಡ್ ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆಯೋ ಅಥವಾ ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಇದೆಯೋ ನೋಡೋಣ. ಹಾಗಾದರೆ ಇಲ್ಲಿ ಡೆಬಿಟ್ ಸೈಡ್ ಅಮೌಂಟನ್ನು ನೋಡಿದಾಗ ಇಲ್ಲಿ ದೊಡ್ಡ ಅಮೌಂಟನ್ನು ನೋಡಿ 57,000 ಇದೆ. ಒಂದು ಪ್ರಕಾರ ಇನ್ಕಮ್ ಸೈಡೇ ಜಾಸ್ತಿ ಇದೆ ಅಂತ ನಾವು ತಿಳ್ಕೊಬಹುದು. ದೊಡ್ಡ ಅಮೌಂಟ್ 57,000 ಇದೆ. ಇವೆಲ್ಲವನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ ಅಂತಂದರೆ 40,300 ಆಗುತ್ತೆ. ಹಾಗಾದರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇರೋದ್ರಿಂದ ಈ 4 ಐಟಮ್ಸ್ಗಳನ್ನು ಕೂಡಿಸಿದಾಗ ಅಮೌಂಟನ್ನು ಕೂಡಿಸಿದಾಗ ಟೋಟಲ್ 72,500 ಆಗುತ್ತೆ. 72,500
ಕ್ರೆಡಿಟ್ ಸೈಡ್ ಟೋಟಲಲ್ಲಿ ಎಂಟ್ರಿ ಮಾಡಿ, ಡೆಬಿಟ್ ಸೈಡ್ ಟೋಟಲಲ್ಲಿ 72,500 ಎಂಟ್ರಿ ಮಾಡಿ. ಈಗ ಸರ್ಪ್ಲಸ್ ಅಂತ ಎಂಟ್ರಿ ಮಾಡಿ. ಸರ್ಪ್ಲಸ್ ಇನ್ಕಮ್ ಸೈಡ್ ಜಾಸ್ತಿಯಾಗಿ ಎಕ್ಸ್ಪೆಂಡಿಚರ್ ಸೈಡ್ ಕಡಿಮೆ ಇದ್ದರೆ ಅಮೌಂಟ್, ಅದಕ್ಕೆ ನಾವು ಸರ್ಪ್ಲಸ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ 72,500 ಮೈನಸ್ ಇಲ್ಲಿರ್ತಕ್ಕಂಥ ಅಮೌಂಟ್ ಎಷ್ಟಿದೆ ವಿದ್ಯಾರ್ಥಿಗಳೇ? 40,300 ಇದೆ. 40,300. ಹಾಗಾದರೆ 72,500 ಮೈನಸ್ 40,300 ನಾವು ಲೆಸ್ ಮಾಡಿದರೆ 32,200 ಆಗುತ್ತೆ. 32,200. ಈ ಸರ್ಪ್ಲಸ್ಗೆ ನಾವು ಬ್ರಾಕೆಟಲ್ಲಿ ಏನಂತ ಎಂಟ್ರಿ ಮಾಡಬೇಕಂದ್ರೆ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಈ ಸರ್ಪ್ಲಸ್ ಅನ್ನು ನಾವು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಸರ್ಪ್ಲಸ್ 32,200. ಟೋಟಲ್ ಮೂರು ಅಮೌಂಟನ್ನು ಕೂಡಿಸಿ ಟೋಟಲ್ ಅಮೌಂಟು 1,85,700 ಆಗುತ್ತೆ. ಈಗ ಲಯಬಿಲಿಟಿ ಸೈಡ್ ಟೋಟಲ್ಲು ಮತ್ತು ಅಸೆಟ್ ಸೈಡ್ ಟೋಟಲ್ ಮಾಡಿದಾಗ ಎರಡು ಟ್ಯಾಲಿ ಆಗಬೇಕು. ಇಲ್ಲಿ ಜಸ್ಟ್ ಎರಡೇ ಐಟಮ್ಸ್ಗಳಿದೆ, ಇವುಗಳನ್ನ ಕೂಡಿಸಿದಾಗ 1,90,700 ಆಗುತ್ತೆ. ಅದೇ ರೀತಿ ನಾವು ಅಸೆಟ್ ಸೈಡ್ ಇರತಕ್ಕಂಥ ಟೋಟಲ್ ಅಮೌಂಟನ್ನು ಕೂಡಿಸಿದಾಗ ಇಲ್ಲಿ ಸಹಿತ 1,90,700 ಆಗುತ್ತೆ. ವಿದ್ಯಾರ್ಥಿಗಳೇ, ಈ ರೀತಿ ಟ್ಯಾಲಿ ಆಗಬೇಕು. ಟ್ಯಾಲಿ ಆದಾಗ ಮಾತ್ರ ನಮ್ಮ ಪ್ರಾಬ್ಲಮ್ ಸರಿ ಇದೆ ಅಂತ ಅರ್ಥ. ಎರಡು ಕಡೆ ಟ್ಯಾಲಿ ಆದಾಗ ಮಾತ್ರ ಸರಿ ಇದೆ ಅಂತ ತಿಳ್ಕೋಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ, ಇದು ಮೂರನೇ ಪ್ರಾಬ್ಲಮ್ಗೆ ಸೊಲ್ಯೂಷನ್. ವಿದ್ಯಾರ್ಥಿಗಳೇ, ನಿಮಗೇನಾದರೂ ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರಿಸುವೆ. ನಮಸ್ಕಾರಗಳು.